ಸಕಲ ಹಿಂದೂಗಳು ಕೂಡ ಬಂಧು ಬಾಂಧವರಿಂದ ಕೂಡಿಕೊಂಡು ಆಚರಿಸುವಂತಹ ದೊಡ್ಡ ಹಬ್ಬ ಎಂದರೆ ಅದು ಯುಗಾದಿ. ಈ ಬಾರಿ ಮಾರ್ಚ್ 19ನೇ ತಾರೀಕು ಚೈತ್ರ ಮಾಸದ ಶುದ್ಧ ಪಾಡ್ಯಮಿ ಎಂದು ಈ ಯುಗಾದಿ ಹಬ್ಬವು ಬರಲಿದೆ. ಈ ನೂತನ ಸಂವತ್ಸರದ ಹೆಸರು ಪರಾಭವ ಎಂಬುದಾಗಿ. ಪರಾಭವ ಎಂದರೆ ನಾವು ತಪ್ಪು ತಿಳಿಯಬಾರದು. ಪರಾಭವನ ಶಬ್ದಕ್ಕೆ ತಿರಸ್ಕಾರ ಅಂತ ಅರ್ಥ. ಈ ಸಂವತ್ಸರದಲ್ಲಿ ನಮಗೆ ಉಂಟಾಗುವಂತಹ ಎಲ್ಲ ಅನಿಷ್ಟಗಳನ್ನು ಪರಮಾತ್ಮ ತಿರಸ್ಕರಿಸಿ ನಮ್ಮನ್ನ ಒಳ್ಳೆ ರೀತಿಯಿಂದ ಅನುಗ್ರಹ ಮಾಡಬೇಕು ಅನ್ನುವಂತಹ ಅನುಸಂಧಾನದೊಂದಿಗೆ ಈ ಸಂವತ್ಸರವನ್ನು, ಪರಾಭವ ಸಂವತ್ಸರವನ್ನು ನಾವು ಜಯಿಸಬೇಕು. ಈ ಯುಗಾದಿ ಹಬ್ಬದಂದು ನಾವು ಏನೆಲ್ಲ ಆಚರಣೆಗಳನ್ನು ಮಾಡಬೇಕು ಅನ್ನುವಂತಹ ವಿಷಯವನ್ನು ಸಂಕ್ಷೇಪವಾಗಿ ತಿಳಿಯೋಣ. ಈ ದಿನದಂದು ವಿಶೇಷವಾಗಿ ಉಷಃಕಾಲದಲ್ಲಿ ಶ್ರೀರಾಮದೇವರ ಸ್ಮರಣೆಯನ್ನು ಮಾಡುತ್ತಾ ಎದ್ದು, ಅದಾದ ಮೇಲೆ ವಿಶೇಷವಾಗಿ ಚಂದ್ರನ ಸ್ಮರಣೆಯನ್ನು ಮಾಡಬೇಕು. ಇದಾದ ನಂತರ ವಿಶೇಷವಾಗಿ ವತ್ಸರಾದೌ ವಸಂತಾದೌ ಬಲಿರಾಜ್ಯೆ ತಥೈವಚ ತೈಲಸ್ನಾನ ಕುರ್ವಾಣೋ ನರಕಂ ಪ್ರತಿಪದ್ಯತೆ ಎಂಬುದಾಗಿ ಹೇಳಿದಂತೆ ವಿಶೇಷವಾಗಿ ತೈಲಾಭ್ಯಂಜನವನ್ನ ಮಾಡಿಕೊಳ್ಬೇಕು. ನಂತರ ಮಂಗಳ ಸ್ನಾನವನ್ನು ಮಾಡಬೇಕು. ಉಷ್ಣೋದಕದಿಂದಾಗಿ ಮಂಗಳ ಸ್ನಾನವನ್ನು ಮಾಡಬೇಕು. ಅಲಕ್ಷ್ಮಿ ಪರಿಹಾರಾರ್ಥಂ ಮಂಗಲ ಸ್ನಾನಮಾಚರೇತ್ ಎಂಬುದಾಗಿ ಹೇಳಿದಂತೆ ಅಲಕ್ಷ್ಮಿ ಪರಿಹಾರಕ್ಕಾಗಿ ಈ ಮಂಗಳ ಸ್ನಾನವನ್ನು ವಿಶೇಷವಾಗಿ ಈ ದಿವಸದಂದು ಮಾಡಬೇಕು. ಅದಾದ ನಂತರ ವಯೋವೃದ್ಧರಿಗೆ, ಜ್ಞಾನವೃದ್ಧರಿಗೆ ನಮಸ್ಕಾರವನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ನೂತನ ವಸ್ತ್ರಗಳನ್ನು ಧಾರಣೆ ಮಾಡಿ ಪರಮಾತ್ಮನಿಗೆ ನಿವೇದಿತವಾದಂತಹ ನಿಂಬಕದಳ ಭಕ್ಷಣವನ್ನು ಮಾಡಬೇಕು. ನಿಂಬಕಂದಳ ಭಕ್ಷಣ ಎಂದರೆ ಬೇವು ಬೆಲ್ಲವನ್ನ ಸ್ವೀಕಾರ ಮಾಡುವುದು. ಈ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡುವಾಗ ಈ ಶ್ಲೋಕವನ್ನ ಹೇಳಬೇಕು. ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ಎಂಬುದಾಗಿ ಶ್ಲೋಕವನ್ನು ಹೇಳಿ ಅದರ ಪ್ರಾಶನೆಯನ್ನು ಮಾಡಬೇಕು. ಇದೇ ದಿವಸದಲ್ಲಿ ವಿಶೇಷವಾಗಿ ಆಜ್ಯ ಪಾತ್ರೆಯಲ್ಲಿ ಅಂದ್ರೆ ತುಪ್ಪದಿಂದ ತುಂಬಿರುವಂತಹ ಪಾತ್ರೆಯಲ್ಲಿ ಮುಖವನ್ನ ನೋಡಬೇಕು ಮತ್ತು ದರ್ಪಣದಲ್ಲಿಯೂ ಕೂಡ ಅಂದ್ರೆ ಕನ್ನಡಿಯಲ್ಲಿಯೂ ಕೂಡ ಮುಖವನ್ನ ನೋಡ್ಕೊಳ್ಬೇಕು. ಇದರಿಂದಾಗಿ ಆಯುಷ್ಯ ಹೆಚ್ಚಾಗತ್ತೆ. ಇನ್ನು ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ಎಲ್ಲರಿಂದ ಕೂಡಿಕೊಂಡು ಪಂಚಾಂಗ ಶ್ರವಣವನ್ನ ಮಾಡಬೇಕು.